ವಾಲ್ಮೀಕಿ ಹಗರಣದ ಹಿಂದೆ ಮಹಾನಾಯಕ ಇದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರ ಗಂಭೀರ ಆರೋಪ. ಮಹಾನಾಯಕ ಎಲ್ಲ ಕೇಸಲ್ಲೂ ಈ ಮಹಾನಾಯಕರ ಹೆಸರು ಬರ್ತಾನೆ ಇದೆ. ಯಾರದು? ದೊಡ್ಡ ದೊಡ್ಡ ನಾಯಕರು ಬಲೆಗೆ ಬೀಳ್ತಾರೆ ಈ ಹಗರಣದಲ್ಲಿ, ಎಲ್ಲರೂ ಮನೆಗೆ ಹೋಗ್ತಾರೆ ನೋಡ್ತೀರಿ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ಶ್ರೀರಾಮುಲು ಅವರೇ ಸೋತಂತಹ ಚುನಾವಣೆ ಅದು. ಅವರೇ ಸ್ಪರ್ಧೆ ಮಾಡಿದ್ದು ತುಕಾರಾಮ್ ವಿರುದ್ಧ. ಭಾಳಷ್ಟು ಬಳ್ಳಾರಿಯಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಮಾಡಿದ್ದೆಲ್ಲ ಕೂಡ ಅನಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ ಇವರು ಈ ರೀತಿ ಭಾಳಷ್ಟು ಸಹಜಗಳ ಥರ ಮಾತಾಡ್ತಿದ್ರು. ಇವತ್ತು ಇವರು ಮಾಡಿದಂಥ ಎಲ್ಲ ಅಕ್ರಮಗಳು ಆಗಿರ್ಬೋದು, ಅನಾಚಾರಗಳಾಗಿರ್ಬೋದು, ಈ ಇಡೀ ಏನು ತನಿಖೆ ನಡೆದ ಅವರೆಲ್ಲ ಕೂಡ ಬಯಲಾಗೋಂಥ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಂಥವ್ರು ಯಾರು, ಆ ದೊಡ್ಡ ನಾಯಕ ಯಾರು, ಮಹಾನಾಯಕ ಯಾರು ಅಂತೇಳಿ ಕೂಡ ಅದು ಕೂಡ ಕಳಿಸ್ಬಿಡೋಂಥ ಕೆಲಸ ಆಗುತ್ತೆ. ಯಾಕಂದರೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಪೊಲಿಟಿಕಲ್ ಪಾರ್ಟೀಸ್ ಏನೇ ಮಾತಾಡಲಿ, ನಾನು ಪೊಲಿಟಿಕಲ್ ಪಾರ್ಟೀಸ್ ಮಾತಾಡಿದಂಥ ಮಾತುಗಳನ್ನು ಬಗಲ್ಗಡೆ ಇಟ್ಟು ಕೂಡ, ಯಾಕಂದರೆ ಇವತ್ತು ಎಸ್ ಟಿ ನಿಗಮದಲ್ಲಿ ಅಧಿಕಾರಿಯಾಗಿರುವಂಥ ಮ್ಯಾನೇಜರ್ ಇರುವಂಥ ಚಂದ್ರಶೇಖರ್ ಡೆತ್ ಏನಿತ್ತು, ಡೆತ್ ನೋಟದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಎಲ್ಲೆಲ್ಲಿಗೆ ಹೋಗಿದೆ, ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಅಕೌಂಟಿಗೆ ಹೋಗಿ ಹೆಂಗೆ ಡ್ರಾ ಮಾಡಿದಾರ. ಕೆಲವು ರೈತರ ಅಕೌಂಟಿಗೆ ಹೋಗಿದ್ದಾವ, ಅಬಕಾರಿಗಳ ಅಕೌಂಟಿಗೆ ಹೋಗಿದ್ದಾವ, ಕೆಲವು ಮಂದಿ ಸೆಕ್ಯೂರಿಟಿ ಏಜೆನ್ಸಿಗಳ ಅಕೌಂಟಿಗೆ ಹೋಗಿದ್ದಾವ. ನಾನಾಕ ಮಂದಿಗೆ ಅವ್ರ ಸ್ವಂತ ರೊಕ್ಕ ಥರ ಎಲ್ಲ ಕಡೆ ಕೂಡ ಕಳಿಸ್ಬಿಟ್ಟಾರ. ಆ ಕಳಿಸಿ ಅವರು ಡ್ರಾ ಮಾಡಿದ್ದ್ಯಾರು? ಇವತ್ತು ಡ್ರಾ ಮಾಡಿ ಅದನ್ನು ಬಳಕೆ ಮಾಡ್ಕೊಂಡಿದ್ದಂಥವ್ರು ಯಾರು? ಇವರು ಮಾತಾಡ್ತಿರೋ ದೊಡ್ಡ ಮನುಷ್ಯರು, ಈ ನಾಯಕರೆಲ್ಲರೂ ಕೂಡ ಇವತ್ತು ಎಲ್ಲ ಚುನಾವಣೆಗಳಿಗೆ ಈ ರೊಕ್ಕವನ್ನು ಬಳಕೆ ಮಾಡ್ಕೊಂಬಿಟ್ರು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲರೂ ಒಟ್ಟಾರೆಯಾಗಿ ಸಂಸದರನ್ನು ಹಿಡ್ಕೊಂಡು ಎಲ್ಲರೂ ಕೂಡ ಈ ಹಣವನ್ನು ಅವ್ರ ಸ್ವಂತ ರೊಕ್ಕ ಥರ ಬಳಕೆ ಮಾಡ್ಕೊಂಬಿಟ್ರು. ಈ ಬಳಕೆ ಮಾಡಿಕೊಂಡು ಇವತ್ತು ದೊಡ್ಡ ಅನಾಹುತ ಮಾಡಿ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಅನಾಹುತ ಮಾಡಿ ಕುಂತಾರೆ ಇವ್ರು ನಾಯಕರು. ಇವತ್ತು ಅಂದರೆ ಆ ಮಹಾನಾಯಕರ ಆದೇಶದ ಮೇರೆಗೆ ಇವೆಲ್ಲ ನಡೀತಾ ಇದೆ ಅನ್ಕ ಅವರು ಕೂಡ ಬಲೆಗೆ ಬೀಳ್ತಾರ? ಅಲ್ಲ, ನಾನು ಇವತ್ತು ಏನು ಈ ನಾಯಕರು ಏನಿದ್ದಾರೆ, ಇವತ್ತು ಸಂಸದರು ಶಾಸಕರು ಎಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಭಾಳ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಇವತ್ತು ಅವ್ರು ಮಾಡಿದಂಥ ಭ್ರಷ್ಟಾಚಾರಗಳು, ಅವ್ರು ಮಾಡಿದಂಥ ಅನಾಚಾರಗಳು, ಅವ್ರು ಮಾಡಿದಂಥ ಈ ಕರಪ್ಷನ್ ಏನಿದೆನೋ ಇವತ್ತು ಇಡೀ ಬಯಲು ಮಾಡೋಂಥ ಕೆಲಸ ಮಾಡೇ ಮಾಡುತ್ತೆ. ಇನ್ನು ದೊಡ್ಡ ದೊಡ್ಡ ನಾಯಕರು ಕೂಡ ಇದನ್ನ ಬಯಲು ಬೀಳುತ್ತಾರೆ. ಇವರು ಇಷ್ಟಿಗೆ ಮುಗಿಯಲ್ಲ ಇದು. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರು ಕೂಡ ಇದರಿಂದ ಯಾರು ಇದ್ದಾರೆ ಅನ್ನೋಂಥವ್ರು ಅವ್ರು ಕೂಡ ಬಯಲಿಗೆ ಬೀಳೋಂಥ ಕೆಲಸ ಆಗುತ್ತೆ. ಇವತ್ತು ಚಂದ್ರಶೇಖರ್ ಡೆತ್ ನೋಡಿದಂಥ ಟೈಮಲ್ಲಿ ಇವ್ರು ಯಾರು ಕೂಡ ಉಳಿಯೋಂಥ ಪ್ರಶ್ನೆನೇ ಇಲ್ಲ, ಎಲ್ಲರೂ ಕೂಡ ಹೋಗ್ತಾರೆ. ಹಂಗಾಗಿ ಇವತ್ತು ಸೀರಿಯಸ್ ಆಗಿ ಇಡೀ ಇವತ್ತು ರೇಡ್ ಮಾಡ್ತಾ ಇದೆ. ಆ ರೇಡಲ್ಲಿ ಇವತ್ತು ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಏನೇನು ಆಗಬೇಕು ಅದೆಲ್ಲ ಕೂಡ ಆಗಲಿ. ಆದರೆ ಇವತ್ತು ನನಗೆ ನೋವಿನ ಸಂಗತಿ ಏನಂದರೆ, ಮಕ್ಕಳ ಹಣ, ಬಡವರು ಮಕ್ಕಳ ಹಣವನ್ನು ದೋಷಿಬಿಟ್ರಲ್ಲ, ಭ್ರಷ್ಟಾಚಾರ ಇಷ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಇವತ್ತು ಹಗರಣ ಮಾಡಿಬಿಟ್ರಲ್ಲ ಇವರು ಕೊಂಚಿತನಾಗಲಿ ರಾಜಕಾರಣ ಅನ್ಕಿಸ್ಕೊಳಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಅನ್ಕೊಳಕ್ಕೆ ಸ್ವಲ್ಪಿತನಾಗಲಿ ಇವ್ರಿಗೆ ಏನೇನು ಗೌರವ ಮಾನ ಮರ್ಯಾದೆ ಏನಿದ್ರೆ ಇವತ್ತು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಅವ್ರು ಯಾರು ಮಹಾನಾಯಕರು ಸೇರ್ಕೊಂಡು ಎಲ್ಲರೂ ಕೂಡ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಏನ್ರಿ ಈ ರೀತಿ ಆಗ್ತದೆ? ವ್ಯವಸ್ಥೆ ಹಿಂಗೆ ಆಗ್ತದೆ ಅಂದ್ರೆ ನಾವು ವ್ಯವಸ್ಥೆನ ಕಾಪಾಡೋರು ಯಾರು? ಇಷ್ಟು ಅನಾಹುತ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರಗಳು, ನೂರಾರು ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ, ಸರ್ಕಾರದ ಹಣ. ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಒಂದು ಕಡೆ ಮಾತಾಡ್ಬೋದು, ಎಲ್ಲೋ ಒಂದು ಕಡೆ ರಾಜಕೀಯ ಷಡ್ಯಂತ್ರ. ಆ ರಾಜಕೀಯ ಷಡ್ಯಂತ್ರ ಅನ್ನೋಕೆ ಬಾಯಿ ಯಾರು ಬರೋದೇ ಇಲ್ಲ. ಇದು ಸರ್ಕಾರದ ಹಣ. ಇದಿಷ್ಟು ಶ್ರೀರಾಮುಲು ಅವರ ಸ್ಪಷ್ಟವಾದ ಮಾತುಗಳು. ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡವರು ಕೂಡ ಈ ಒಂದು ವಿಚಾರದಲ್ಲಿ ಇದ್ದಾರೆ ಅನ್ನೋ ಮಾತುಗಳ ಜೊತೆಗೆ ಮಹಾನಾಯಕರು ಕೂಡ ಇದ್ದಾರೆ ಅನ್ನೋದನ್ನು ಕೂಡ ಶ್ರೀರಾಮುಲು ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂತಹ ಸುಳಿವನ್ನು ಕೂಡ ರಾಮುಲು ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರವಿ ಸಚೇಸ್, ಪಬ್ಲಿಕ್ ಟಿವಿ, ಬೆಂಗಳೂರು. ರೈಟ್. ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಸುಸೈಡ್ ಮಾಡ್ಕೊಂಡಾಗ ಅವ್ರೇನು ಬರೆದಿದ್ರು ಅದೆಲ್ಲವೂ ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ.